ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮೀಜಿಗಳ ಗುರು ವೈಭವೋತ್ಸವಕ್ಕೆ ಇವತ್ತು ಅದ್ದೂರಿ ತೆರೆ ಬಿದ್ದಿತು. ಕಳೆದ 7 ದಿನಗಳಿಂದ ನಡೀತಾ ಇದ್ದ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸಿ ರಾಯರ ಕೃಪೆಗೆ ಪಾತ್ರರಾದರು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಗುರು ರಾಘವೇಂದ್ರ ಸ್ವಾಮಿಗಳ ಗುರು ವೈಭವೋತ್ಸವ ಗುರುರಾಯರ 431ನೇ ವರ್ಧಂತಿ ಮಹೋತ್ಸವ. ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆಲೆಸಿರುವ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಯರ ಗುರು ವೈಭವೋತ್ಸವದ ಸಂಭ್ರಮ ಮನೆ ಮಾಡಿದೆ. ಕಳೆದ 7 ದಿನಗಳಿಂದ ರಾಯರ 431ನೇ ವರ್ಧಂತಿ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೊನೆ ದಿನವಾದ ಇಂದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ವಿಶೇಷ ಪೂಜೆ, ಪಂಚಾಮೃತ ಅಭಿಷೇಕ ಮಾಡಲಾಯಿತು. ಶ್ರೀಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಸ್ತೋತ್ರ ಪಠಣಗಳನ್ನ ಮಾಡುವ ಮೂಲಕ ಭಕ್ತರಿಗೆ ಆಶೀರ್ವದಿಸಿದರು. ತಮ್ಮ ಮೂಲ ಮಂತ್ರವಾಗಿ ಉಳ್ಳಂತಹ ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಅವರ ಜನ್ಮದ ದಿನವನ್ನು ನಾವು ಎಲ್ಲರೂ ಕೂಡ ಆಚರಿಸಬೇಕಾದದ್ದು ನಮ್ಮ ಕರ್ತವ್ಯ. ಯಾಕೆಂದರೆ ಅಂತಹ ಮಹಾನುಭಾವರು ಈ ಪವಿತ್ರ ಮಣ್ಣಿನಲ್ಲಿ ಅವತರಿಸಿದ್ದಾರೆ. ಅವರ ಅನುಗ್ರಹ ನಮಗಾಗಿದೆ, ಅವರ ಸಂದೇಶಗಳು ನಮಗಾಗಿದೆ. ಅವರನ್ನು ನಾವು ಆರಾಧನೆ ಮಾಡ್ತೇವೆ ಅಂತಂದರೆ ಅವರನ್ನು ಒಂದು ಕೃತಜ್ಞತಾ ರೂಪದಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸುವಂತಹ ಒಂದು ಪರಿಪಾಠಿ. ಇನ್ನು ರಾಯರ ವರ್ಧಂತಿ ಮಹೋತ್ಸವ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಚೆನ್ನೈ ಮೂಲದ ವಿವಿಧ ತಂಡಗಳ ಮೂಲಕ ನಾದಹಾರ ಕಾರ್ಯಕ್ರಮ ನಡೆಸಲಾಯಿತು. 150ಕ್ಕೂ ಹೆಚ್ಚು ಜನರು ಏಕಕಾಲಕ್ಕೆ ರಾಯರಿಗೆ ನಾದಹಾರ ಸಲ್ಲಿಸಿದ್ರು. ಇನ್ನು 7 ದಿನಗಳಿಂದ ನಡೆಯುತ್ತಿರುವ ಗುರು ವೈಭವೋತ್ಸವ ಸಂಭ್ರಮದಲ್ಲಿ ನಾಡಿನ ನಾನಾ ಕಡೆಗಳಿಂದ ಆಗಮಿಸಿ ರಾಯರ ಕೃಪೆಗೆ ಪಾತ್ರರಾದರು. ಕೊನೆಗೆ ರಾಮದೇವರ ಪೂಜೆ, ರಾಯರ ಮೂಲ ಬೃಂದಾವನಕ್ಕೆ ವಿವಿಧ ಫಲಪುಷ್ಪಗಳಿಂದ ಅಲಂಕರಿಸಿ ಭಕ್ಷ್ಯಗಳನ್ನ ಅರ್ಪಿಸೋ ಮೂಲಕ ಶ್ರೀಗಳು ವಿಶೇಷ ಪೂಜೆ ಕೈಂಕರ್ಯಗಳನ್ನ ನೆರವೇರಿಸಿದ್ರು. ನನ್ನ ಹೆಸರು ಲೋಕೇಶ್ವರಿ ಅಂತ, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಇದು ಬರ್ತಾ ಇರೋ ನನ್ನ 3rd ಟೈಮು. ಆ್ಯಕ್ಚುಲಿ ನಾನು ಬರೋ ಅಂಥದ್ದೇ ಇರಲಿಲ್ಲ, ದೇವರೇ ನಾನು ಕರ್ಸ್ಕೊಂಡಿದ್ದು. ಅವರು ನನ್ನ ಫೇವ್ರೆಟ್ ಗಾಡು. ಸೊ ಹಂಗಾಗಿ ಇವತ್ತು ಅವ್ರು ಹುಟ್ಟಿದ ಹಬ್ಬದಿಂದ ನಾನು ಬರೋ ಒಂದು ಅವಕಾಶ ಸಿಕ್ಕಿದ್ದೆ ನನಗೊಂದು ಪುಣ್ಯ ಅನಿಸುತ್ತೆ. ಐ ಆಮ್ ಸೋ ಬ್ಲೆಸ್ಡ್ ಟು ಕಮ್ ಹಿಯರ್. ಅಂದರೆ ಅವ್ರು ಹುಟ್ಟಿದ ಹಬ್ಬದಕ್ಕೆ ನಮ್ಮನ್ನು ಕರ್ಸ್ಕೊಂಡ್ರಲ್ಲ, ಅದೇ ಒಂದು ಆಶೀರ್ವಾದ. ಒಟ್ನಲ್ಲಿ 7 ದಿನಗಳಿಂದ ನಡೆಯುತ್ತಿದ್ದ ರಾಘವೇಂದ್ರ ಸ್ವಾಮಿಗಳ ಗುರು ವೈಭವೋತ್ಸವ, ರಾಯರ ಪಟ್ಟಾಭಿಷೇಕ ಹಾಗೂ ವರ್ಧಂತಿ ಮಹೋತ್ಸವಕ್ಕೆ ಇಂದು ಅದ್ದೂರಿ ತೆರೆ ಬಿದ್ದಿದೆ. ಸಹಸ್ರಾರು ಭಕ್ತರು ಪ್ರತಿ ವರ್ಷದಂತೆ ಈ ವರ್ಷವೂ ರಾಯರ ಉತ್ಸವದಲ್ಲಿ ಭಾಗಿಯಾಗಿ ಪುನೀತರಾದರು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.